ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಜನವರಿ ತಿಂಗಳಿನಲ್ಲಿ ಇರುವಂಥ 18ನೇ ತಾರೀಕಿನೊಂದು ವಿಶೇಷವಾದಂಥ ಮಾಘ ಅಮಾವಾಸ್ಯೆ ಇದೆ. ಆ ತಿಂಗಳ ಅಮಾವಾಸ್ಯೆ ಕಳೆದ ನಂತರ 4 ರಾಶಿಯವರಿಗೆ ಅದೃಷ್ಟ ಪ್ರಾರಂಭವಾಗುವಂಥ ಲಕ್ಷಣಗಳಿವೆ. ಹಾಗಾದರೆ ಆ 4 ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಅಮಾವಾಸ್ಯೆಯನ್ನು ಮೌನ್ಯ ಅಮಾವಾಸ್ಯೆ ಎಂದು ಸಹ ಕರೆಯಲ್ಪಡಲಾಗುತ್ತದೆ. ಈ ಅಮಾವಾಸ್ಯೆಯಲ್ಲಿ ಮೊದಲನೇ ರಾಶಿಯಾಗಿ ಮೇಷರಾಶಿ. ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ದಶಾಭಕ್ತಿ ಬದಲಾಗುವಂಥದ್ದು, ದೀರ್ಘಕಾಲದ ಆರ್ಥಿಕ ಸಂಕಷ್ಟಗಳು ದೂರವಾಗುವಂಥ ಸಾಧ್ಯತೆಗಳಿವೆ. ಹೊಸ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭಗಳನ್ನು ನಿರೀಕ್ಷಿಸಬಹುದು. ಇನ್ನು 2ನೇ ರಾಶಿಯಾಗಿ ಕರ್ಕಾಟಕ ರಾಶಿ. ತೆಗೆದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅತಿ ವೇಗದಲ್ಲಿ ಮುನ್ನಡೆಯುತ್ತವೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಇನ್ನು 3ನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಶನಿದೇವನ ವಿಶೇಷ ಕೃಪೆ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತದೆ. ಈ ಅಮಾವಾಸ್ಯೆ ನಂತರ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಹೂಡಿಕೆ ಮಾಡಿರ್ತಕ್ಕಂಥ ಹಣದಿಂದ ದುಪ್ಪಟ್ಟು ಲಾಭ ಪಡೆಯುತ್ತೀರಿ. ಈ 3 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಇಷ್ಟಾರ್ಥ ದೇವನನ್ನು ಕಮೆಂಟ್ ಮಾಡಿ. ಇದನ್ನು ಹೊರತುಪಡಿಸಿ ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ರೆ, ಆ ಸಮಸ್ಯೆಯಿಂದ ಹೊರಬರಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೆ, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಧನ್ಯವಾದಗಳು.